ಹಾಯ್ ನಮಸ್ಕಾರ ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. ನಮಗೆ ಕಷ್ಟಗಳನ್ನು ಕೊಡಬೇಡ, ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವಂತ ದೇವಸ್ಥಾನಕ್ಕೆ ಹೋದಾಗ ಕೈ ಮುಗಿತಾರೆ. ಹುಂಡಿಯಲ್ಲಿ ಕೈಗೆ ಸಿಗುವಷ್ಟು ಇಲ್ಲ ಅಂದ್ರೂ ಹರಕೆ ಅಂತ ಇಟ್ಕೊಂಡ್ರೆ ಅಷ್ಟೇ ಆಗಬೇಕು ಅಂತ ಅಂದ್ಕೊಂಡಿರ್ತಾರೆ. ಅದು ಹಣವೇ ಆಗಿರ್ಬೋದು, ಚಿನ್ನ, ಬೆಳ್ಳಿ, ವಜ್ರ ಅಥವಾ ಬೆಲೆ ಬಾಳುವಂತಹ ವಸ್ತುಗಳನ್ನೇ ಭಕ್ತಿಯಿಂದ ಹುಂಡಿ ಒಳಗೆ ಹಾಕೋದು ಇಟ್ಸ್ ಕಾಮನ್. ಇನ್ನೂ ಹೇಳಬೇಕು ಅಂತಂದರೆ ಕೆಲವರು ಚೀಟಿಗಳ ಮೂಲಕ ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ದೇವರೇ ನೀನೇ ಕಾಪಾಡಬೇಕು ಅಂತ ಬೇಡ್ಕೊಳ್ತಾರೆ. ಈ ವಿಷಯ ನಿಮಗೆ ಹೇಳ್ತಿರೋದಕ್ಕೆ ಒಂದು ಕಾರಣ ಕೂಡ ಇದೆ. ಇದೊಂಥರ ನಿಮಗೆ ಆಶ್ಚರ್ಯ ಕೂಡ ಆಗ್ಬೋದು. ಇಲ್ಲೊಬ್ಬರು ದೇವಾಲಯದ ಹುಂಡಿಗೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 4 ಕೋಟಿ ಮೌಲ್ಯದ ಆಸ್ತಿಯ ಒರಿಜಿನಲ್ ದಾಖಲೆಗಳನ್ನು ಪತ್ರಗಳನ್ನು ಹಾಕ್ಬಿಟ್ಟಿದ್ದಾರೆ. ತಮಿಳುನಾಡಿನ ಸುಪ್ರಸಿದ್ಧ ದೇವಸ್ಥಾನಗಳಿರುವಂತಹ ತಿರುವಣ್ಣಾಮಲೈ ಜಿಲ್ಲೆಯ ಅರುಳ್ಮಿಗು ರೇಣುಗುಂಬಲ್ ಅಮ್ಮನ್ ದೇವಸ್ಥಾನದ ಹುಂಡಿಯಲ್ಲಿ ಆಸ್ತಿಯ ಪತ್ರಗಳು ಪತ್ತೆಯಾಗಿವೆ. ಹುಂಡಿ ಎಣಿಸುವಂತಹ ಟೈಮ್ನಲ್ಲಿ ಯಾವುದೋ ಪತ್ರಗಳು ಸಿಕ್ತು ಅಂತ ನೋಡಿದಾಗ ವ್ಯಕ್ತಿಯೊಬ್ಬರು ತಮಗೆ ಸೇರಿದಂತಹ ಎಲ್ಲ ಆಸ್ತಿ ಪಾಸ್ತಿಗಳನ್ನು ದೇವಾಲಯದ ಹೆಸರಿಗೆ ಮಾಡೋದಕ್ಕೆ ಅಂತಲೇ ನಿರ್ಧಾರವನ್ನು ಮಾಡಿ ಹುಂಡಿಗೆ ಹಾಕಿರುವ ಬಗ್ಗೆ ಮಾಹಿತಿ ಸಿಕ್ಕಿದೆ. ಬರೋಬ್ಬರಿ 4 ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಆಸ್ತಿಯ ದಾಖಲೆಗಳನ್ನು ಅರ್ಣಿ ಗ್ರಾಮದ ಕೇಶವಪುರಂ ಗ್ರಾಮದ ನಿವೃತ್ತ ಸೇನಾಧಿಕಾರಿ ವಿಜಯನ್ ಅನ್ನುವಂತಹ ಈ ಹಿರಿಯ ವ್ಯಕ್ತಿಯೇ ಹುಂಡಿಗೆ ಹಾಕಿರುವಂತಹ ವ್ಯಕ್ತಿ. ವಿಜಯನ್ ಅವರು ಇತ್ತೀಚೆಗೆ ದೇವಾಲಯಕ್ಕೆ ಭೇಟಿ ಕೊಟ್ಟಿದ್ದರು. ಆಗಲೇ ಇದೇ ಟೈಮ್ನಲ್ಲೇ ತಮ್ಮ ಹೆಸರಲ್ಲಿರುವಂತಹ ಆಸ್ತಿಯ 4 ಪೇಜ್ಗಳಿರುವಂಥ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನು ಹುಂಡಿಗೆ ಹಾಕಿದ್ದಾರೆ. ಅದರಲ್ಲಿ ಒಂದು ಆಸ್ತಿ ಅದು 3 ಕೋಟಿ ರೂಪಾಯಿಗೆ ವ್ಯಾಲ್ಯೂ ಬರುತ್ತೆ. ಇನ್ನೊಂದು ದಾಖಲೆ ಏನಿಲ್ಲ ಅಂದ್ರೂ 1 ಕೋಟಿಯಿಂದ 1.5 ಕೋಟಿ ರೂಪಾಯಿ ಬೆಲೆ ಬಾಳತ್ತಂತೆ. ಒಟ್ಟಾರೆ ಆಸ್ತಿ ಪತ್ರಗಳು 4 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಅಂತ ತಿಳಿದು ಬಂದಿದೆ. ಇನ್ನು ಹುಂಡಿಗೆ ಹಾಕಿರುವಂತಹ ಎಲ್ಲ ದಾಖಲೆಗಳು ಕೂಡ ಒರಿಜಿನಲ್ ಅಂತಾನೆ ದೇವಸ್ಥಾನದ ಆಡಳಿತ ಮಂಡಳಿ ಮಾಹಿತಿ ಕೊಟ್ಟಿದೆ. ಯಾಕಿಂತ ನಿರ್ಧಾರ ಅಂತ ನೀವು ಕೇಳಬಹುದು. ಅವರದು ಜೂನ್ 24ನೇ ತಾರೀಕು ದೇವಸ್ಥಾನದ ಸಿಬ್ಬಂದಿ ಹುಂಡಿಯ ಎಣಿಕೆಯನ್ನು ಮಾಡಿದ್ದಾರೆ. ಇದೇ ವೇಳೆ ದಾಖಲೆಗಳು ಬೆಳಕಿಗೆ ಬಂದಿವೆ. ಆಸ್ತಿ, ಹಣ, ಐಶ್ವರ್ಯ ಜನರಿಗೆ ಇದ್ದಷ್ಟು ಕೂಡ ಸಾಕಾಗಲ್ಲ ಅಂತಾರೆ. ಅಂಥದ್ರಲ್ಲಿ ವಿಜಯನ್ ಅವರು ಎಲ್ಲ ಆಸ್ತಿಗಳನ್ನು ದೇವಸ್ಥಾನಕ್ಕೆ ದಾನ ಮಾಡೋದಕ್ಕೆ ಬಲವಾದಂತಹ ಕಾರಣ ಅಂತಂದ್ರೆ ಅದು ಅವರ 2 ಹೆಣ್ಣುಮಕ್ಕಳು. ವಿಜಯನ್ ಅವರು ಚಿಕ್ಕೋರು ಇರುವಾಗಲಿಂದಲೇ ರೇಣುಗುಂಬಲ್ ದೇವಿಯ ಅಪ್ಪಟ ಸದ್ಭಕ್ತರಾಗಿದ್ದಾರೆ. ಇವರು ಕಳೆದ 10 ವರ್ಷಗಳಿಂದ ಹೆಂಡತಿಯಿಂದ ಸಪರೇಟ್ ಆಗಿದ್ದಾರೆ. ಹೀಗಾಗಿ ಕುಟುಂಬದಿಂದ ಯಾವುದೇ ಸಪೋರ್ಟ್ ಕೂಡ ಇವರಿಗೆ ಸಿಗ್ತಾ ಇರಲಿಲ್ಲ. ವಿಜಯನ್ ಪತ್ನಿ ಜೊತೆಗೆ ಇರುವಂತಹ 2 ಹೆಣ್ಣು ಮಕ್ಕಳು ತಮಗೆ ಆಸ್ತಿ ಬೇಕೇ ಬೇಕು ಅಂತ ಗಲಾಟೆ ಮಾಡ್ತಾ ಇದ್ರಂತೆ. ಈ ಆಸ್ತಿ ಇದ್ರೆ ತಾನೇ ಗಲಾಟೆ ಅಂತ ಅಂದ್ಕೊಂಡು ಬೇಸತ್ತಂತಹ ವಿಜಯನ್ ಅವರು ಮಕ್ಕಳಿಂದ ಆಗ್ತಾ ಇರುವಂತಹ ಅಪಮಾನ, ಟಾರ್ಚರ್ನ ಸಹಿಸಿಕೊಳ್ಳೋಕೆ ಆಗದೆ ದೇವಸ್ಥಾನದ ಹುಂಡಿಗೆ ಆಸ್ತಿ ಪತ್ರಗಳನ್ನು ಹಾಕ್ಬಿಟ್ಟಿದ್ದಾರೆ. ಸದ್ಯ ಆಸ್ತಿ ಪತ್ರಗಳು ಪತ್ತೆ ಆಗದಿದ್ದಂತೆ ದೇವಸ್ಥಾನದ ಸಿಬ್ಬಂದಿ ನಿವೃತ್ತ ಸೇನಾಧಿಕಾರಿ ವಿಜಯನ್ ಅವರನ್ನ ಜೊತೆಗೆ ಕಾಂಟ್ಯಾಕ್ಟ್ ಮಾಡಿ ಮಾತನಾಡ್ಕೊಂಡಿದ್ದಾರೆ. ಇದೇ ಟೈಮ್ನಲ್ಲಿ ಮಾತುಕತೆ ಕೂಡ ಆಗಿದೆ. ನನ್ನ ಮಕ್ಕಳು ನನಗೆ ದಿನದ ಖರ್ಚಿಗೂ ಕೂಡ ಹಣವನ್ನು ಕೊಡದೆ ಹಿಂಸೆಯನ್ನು ಮಾಡ್ತಾ ಇದ್ರು. ಆಸ್ತಿಯನ್ನ ನಮ್ಮ ಹೆಸರಿಗೆ ಬರೆದುಕೊಡುವಂತ 2 ಹೆಣ್ಮಕ್ಳು ಟಾರ್ಚರ್ ಕೊಡ್ತಾ ಇದ್ರು. ನನ್ನನ್ನು ಚೆನ್ನಾಗಿ ನೋಡ್ಕೊಳ್ಳದಂತಹ ಅವರಿಗೆ ಆಸ್ತಿ ಹೋಗಲೇಬಾರ್ದು. ಅಫಿಷಿಯಲ್ ಆಗಿ ನಾನು ಕಾನೂನುಬದ್ಧವಾಗಿಯೇ ಆಸ್ತಿಯನ್ನ ದೇವಿಯ ಹೆಸರಲ್ಲಿ ವಿಜಯನ್ ಅವರು ಬರ್ಕೊಡ್ತೀನಿ ಅಂತ ದೇವಸ್ಥಾನದ ಆಡಳಿತ ಮಂಡಳಿಯವರು ಮಾಹಿತಿ ಕೊಟ್ಟಿದ್ದಾರೆ. ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.